ರಾಜಕೀಯ ಏರುಪೇರುಗಳು ನನಗೆ ಹೊಸದಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ರಾಜಕೀಯ ಬದಲಾವಣೆಗಳಿಗೆ ನಾನು ಧೃತಿಗೆಡೋದೂ ಇಲ್ಲ ಅನ್ನೋದಾಗಿ ಹೇಳಿದ್ದಾರೆ. ನನ್ನ ಮೇಲಿನ ಅಭಿಮಾನಕ್ಕಾಗಿ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡೋದು ಬೇಡ ಅಂದಿದ್ದಾರೆ. ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡುವಂತ ಪ್ರಯತ್ನ ಮಾಡಬೇಡಿ. ನಿಮ್ಮನ್ನ ನಂಬಿಕೊಂಡು ನಿಮ್ಮ ಕುಟುಂಬಗಳು ಮನೆಯಲ್ಲಿ ಕಾಯ್ತಿದ್ದಾರೆ. ಹಾಗಾಗಿ ಯಾವುದೇ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಅನ್ನೋದಾಗಿ ಹೇಳಿದ್ದಾರೆ ರಾಜಣ್ಣ. ರಾಹುಲ್ ಗಾಂಧಿಯ ಸಂವಿಧಾನ ಉಳಿಸುವಂತ ಪ್ರಯತ್ನಕ್ಕೆ ಬಲ ತರಬೇಕಿದೆ. ಸಿದ್ದರಾಮಯ್ಯ ಕೈ ಬಲಪಡಿಸುವಂತ ಕಡೆಗೆ ನಿಮ್ಮ ಚಿಂತನೆ ಇರಲಿ ಅನ್ನೋದಾಗಿ ಫೇಸ್ಬುಕ್ನಲ್ಲಿ ಮಾಜಿ ಸಚಿವ KN ರಾಜಣ್ಣ ಈ ಬಗ್ಗೆ ಬರ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಜಣ್ಣವರ ಬೆಂಬಲಿಗರು ಅನೇಕರು ಕೂಡ ಪ್ರತಿಭಟನೆ ಮಾಡಿದ್ರು. ಇಷ್ಟು ಜನ ವಿಷ ಮತ್ತೊಂದಿಷ್ಟಲ್ಲಿ ಹಗ್ಗವಲ ಹಿಡ್ಕೊಂಡು ಬೇರೆ ಬೇರೆ ರೀತಿಯಂತ ರಾಜಕೀಯ ತಿರುವನ್ನ ಕೂಡ ಪಡ್ಕೊಳ್ತು. ಸದ್ಯ ಗಮನಿಸ್ತಾ ಇದೀವಲ್ಲ, ರಾಜಣ್ಣ ಅವರು ಆತ್ಮೀಯ ಹಾಗೂ ಅಭಿಮಾನಿ ಬಂಧುಗಳಲ್ಲಿ ನಂದೊಂದು ಮನವಿ ಅನ್ನೋದಾಗಿ ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡೋದು ಬೇಡ. ನಿಮ್ಮನ್ನು ನಂಬಿಕೊಂಡು ನಿಮ್ಮ ಕುಟುಂಬ ಕಾಯ್ತಾ ಇರುತ್ತೆ. ಯಾವುದೇ ರೀತಿಯಾದಂಥ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇನ್ನು ರಾಹುಲ್ ಗಾಂಧಿಯ ಸಂವಿಧಾನ ಉಳಿಸುವಂತ ಪ್ರಯತ್ನಕ್ಕೆ ನೀವು ಬಲವನ್ನು ತರಬೇಕು. ಜೊತೆಯಲ್ಲಿ ಸಿದ್ದರಾಮಯ್ಯನವರ ಕೈಯನ್ನ ಬಲಪಡಿಸುವಂತ ಕಡೆಗೆ ನಿಮ್ಮ ಚಿಂತನೆಗಳು ಇರಲಿ ಅನ್ನೋದಾಗಿ ಬರ್ಕೊಂಡಿದ್ದಾರೆ ಸುದೀರ್ಘವಾಗಿ.